ಯೂರಿಯಾಗೆ ಫುಲ್ ಡಿಮ್ಯಾಂಡ್, ಬಿಸಿಲಿನಲ್ಲಿ ಕ್ಯೂ ನಿಂತ ಅನ್ನದಾತ. 25 ಕೆಜಿ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ಬಂಗಾರಪೇಟೆಯಲ್ಲಿ ಉಲ್ಬಣವಾಗಿದೆ. E5 ನ್ಯೂಸ್ಗೆ ಸ್ವಾಗತ. ಮುಂಗಾರು ಮಳೆಯಲ್ಲಿ ಅಲ್ಪ ಸ್ವಲ್ಪ ಸುರಿದ ಮಳೆಯಿಂದ ರೈತರು ಈ ಬಾರಿ ಒಣಬೇಸಾಯ ಮೂಲಕ ತಮ್ಮ ಹೊಲಗಳಲ್ಲಿ ರಾಗಿ ಬಿತ್ತನೆ ಮಾಡಿದ್ದಾರೆ. ಬೆಳೆನೂ ಸಹ ಮೊಣಕಾಲುದ್ದ ಬೆಳೆದಿದೆ. ಈಗ ಬೆಳೆಗೆ ಆಹಾರವಾಗಿ ಯೂರಿಯಾ ಬೇಕಾಗಿದೆ. ಆದರೆ ಈಗ ಯೂರಿಯಾಗೆ ಫುಲ್ ಡಿಮ್ಯಾಂಡ್ ಉಂಟಾಗಿದ್ದು, ಬಂಗಾರಪೇಟೆ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಬಜಾರ್ನಲ್ಲಿ ಯೂರಿಯಾ ಮಾರಾಟ ಮಾಡಲಾಗುತ್ತಿದ್ದು, ರೈತರು ಗಂಟೆಗಟ್ಟಲೆ ಬಿಸಿಲಿನಲ್ಲಿ ನಿಂತು ಖರೀದಿಸುವಂತಾಗಿದೆ. ಟಿಎಪಿಸಿಎಂಎಸ್ ಯೂರಿಯಾ ಖರೀದಿಗೆ ಹಲವು ಷರತ್ತುಗಳನ್ನು ವಿಧಿಸಿದ್ದು, ಖರೀದಿದಾರರು ಬಂಗಾರಪೇಟೆ ತಾಲೂಕಿನವರಾಗಿರಬೇಕು. ಆಧಾರ್ ಕಾರ್ಡ್ ಕಡ್ಡಾಯ. ಕಾರ್ಡ್ನಲ್ಲಿ ಇರುವವರೇ ತಂಬನ್ನ ಕೊಡಬೇಕು. ಆಗ ರೈತರಿಗೆ 25 ಕೆಜಿಯ 1 ಚೀಲ ಯೂರಿಯಾ ದೊರಕುತ್ತೆ. ಇದರ ಬೆಲೆ 220 ರುಗಳು. ಜೊತೆಗೆ ಮಣ್ಣು ಫಲವತ್ತತೆಗಾಗಿ 2 ಕೆಜಿಯ ಬೂಸ್ಟರ್ ಕಡ್ಡಾಯಪಡಿಸಿದ್ದು, ಇದರ ಬೆಲೆ 50 ರೂಪಾಯಿ. ಒಟ್ಟು 320 ರೂಪಾಯಿ ಪಾವತಿಸಬೇಕಾಗುತ್ತದೆ ಅಂತ ಸೊಸೈಟಿ ಅಧ್ಯಕ್ಷ ವೆಂಕಟಾಚಲಪತಿ HV ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂಗಾರಪೇಟೆಯಲ್ಲಿ ಯೂರಿಯಾ ಪೂರೈಕೆ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ರೈತರು ರಸಗೊಬ್ಬರಗಳ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಆದರೂ ಗೊಬ್ಬರ ಸಿಗ್ತಿಲ್ಲ, ಬೆಲೆನೂ ಜಾಸ್ತಿ. ಹಾಗಾಗಿ ಸರ್ಕಾರಿ ಸ್ವಾಮ್ಯದ ಸೊಸೈಟಿ ಮುಂಭಾಗ ಜನ ಗೊಬ್ಬರಕ್ಕಾಗಿ ಕಾಯುವಂತಾಗಿದೆ. ಈ ಬಾರಿ ಯೂರಿಯಾ ರಸಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿ ಅನ್ನೋದು ನಮ್ಮ ವಾಹಿನಿಯ ಆಶಯ. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಡಿಮ್ಯಾಂಡ್ ಇರೋದ್ರಿಂದ ನಮಗೂ ರೈತರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ನಮಗೂ ಒಂದು ಮೂಟೆ ಕೊಡ್ತಾರೆ, ಒಂದು ಆಧಾರ್ ಕಾರ್ಡಿಗೆ ಒಂದು ಮೂಟೆ ಕೊಡ್ತಾ ಇದ್ದಾರೆ. ಯೂರಿಯಾ 270 ರೂಪಾಯಿ, ಅದ್ರ ಪ್ಲಸ್ ಇದ್ಯಾವುದೋ ಒಂದು ಗೊಬ್ಬರ ಕೊಡ್ತಾರೆ, ಅದಕ್ಕೆ 50 ರೂಪಾಯಿ ತಗೊಂಡು 320 ರೂಪಾಯಿ ತಗೊಂಡು ಕೊಡ್ತಾರೆ. ಹೆಸರು ನಮ್ಮದು ವೆಂಕಟೇಶ್ ಅಂತ, ಬಂಗಾರಪೇಟೆ ತಾಲೂಕು ಕಲಕೆರೆ. ಅಮೌಂಟ್ ಎಷ್ಟು? 320 ರೂಪಾಯಿ.